ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿದುರ ಧೃತರಾಷ್ಟ್ರನಿಗೆ ಒಂದು ಮಾತನ್ನ ಹೇಳ್ತಾನೆ. ನೀನು ಅಕ್ರಮವಾಗಿ ಜೂಜಾಟದಿಂದ ಸಂಪಾದನೆ ಮಾಡಿದಂತಹ ರಾಜ್ಯ ಹೇಗಾದರೂ ಮಾಡಿ ಪಾಂಡವರ ಕೈಯಲ್ಲಿ ಹೋಗಬಾರದು. ಯುದ್ಧ ಮಾಡಿಬಿಟ್ರೆ ನಮ್ಮ ಕೈಯಿಂದ ಜಾರಿ ಹೋಗುತ್ತೆ. ಹಾಗಾಗಿ ಯುದ್ಧನೇ ಬರಬಾರದು, ನಮ್ಮ ಕೈಯಲ್ಲಿ ಇರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಿ. ಆದರೆ ಪಾಂಡವರು ಈಗ ಯುದ್ಧಕ್ಕೆ ಅವರು ಸನ್ನದ್ಧರಾಗಿದ್ದಾರೆ. ಹಾಗಾದರೆ ನೀನು ಹೇಗೆ ನಿನ್ನ ನೆಮ್ಮದಿಯನ್ನ ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಹೇಳು. ಕಾರಣ ನೀನು ಯಾರನ್ನ ನಂಬಿದೆ, ದುಷ್ಟರನ್ನ, ಯಾರು ಅತ್ಯಂತ ನೀಚರಾಗಿರ್ತಾರೆ, ದುರ್ಯೋಧನ ದುಶ್ಯಾಸನಾದಿಗಳು, ಅವರನ್ನು ನಂಬಿಕೊಂಡು ನಿನ್ನ ಎಲ್ಲ ಸಂಪತ್ತನ್ನ ಅಧಿಕಾರವನ್ನ ಅವರಿಗೆ ಕೊಟ್ಟು ನೆಮ್ಮದಿಯಿಂದ ಕೂಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಹೇಗೆ ನೀನು ನೆಮ್ಮದಿಯಿಂದ ಕೂಡಲಿಕ್ಕೆ ಸಾಧ್ಯತೆ ಇದೆ ಹೇಳು? ಸರ್ವಥಾ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ನಾವು ನೆಮ್ಮದಿಯಿಂದ ಇರಬೇಕು ಅಂತಾದರೆ ಯಾವತ್ತಿಗೂ ಕೂಡ ಬಲಾತ್ಕಾರವಾಗಿ ಅಕ್ರಮವಾಗಿ ನಾವು ಯಾವ ಸಂಪತ್ತನ್ನು ಸಂಪಾದನೆ ಮಾಡಬಾರದು. ಅಂತಹ ಸಂಪತ್ತು ನಮ್ಮ ಕೈಯಲ್ಲಿ ಉಳಿಯೋದೇ ಇಲ್ಲ, ಸರ್ವಥಾ ನಮ್ಮ ಕೈಯಲ್ಲಿ ಉಳಿಯೋದಿಲ್ಲ. ನಾಪ್ರಾಪ್ಯಂ ಅಭಿವಾಂಚಂತಿ ನಷ್ಟಂ ನೇಚ್ಛಂತಿ ಶೋಚಿತುಂ ಆಪತ್ಸು ಚ ನಮುಷ್ಯಂತಿ ನರಾಃ ಪಂಡಿತ ಬುದ್ಧಜಃ. ಮಹಾಭಾರತ ಒಂದು ಮಾತನ್ನು ಹೇಳ್ತದೆ. ಎಂದಿಗೂ ಕೂಡ ಯಾವುದು ನಮಗೆ ಎಷ್ಟು ಪ್ರಯತ್ನ ಮಾಡಿದರೂ ಸಿಗೋದಿಲ್ಲವೋ ಅದಕ್ಕಾಗಿ ನಾವು ಪ್ರಯತ್ನ ಮಾಡಿ ಮಾಡಿ ನಮ್ಮ ಸಮಯವನ್ನು ವ್ಯರ್ಥ ಮಾಡಬಾರದು. ಅದರಿಂದ ದುಃಖವೇ ಆಗತ್ತೆ ಹೊರತು ನಮಗೆ ಸುಖವಾಗುವುದೇ ಇಲ್ಲ. ನಷ್ಟಂ ನೆಚ್ಛಂತಿ ಶೋಚಿತಂ. ಎಂದಿಗೂ ನಮಗೆ ಬುದ್ಧಿವಂತರು, ದೊಡ್ಡವರು ಇರ್ತಾರೆ, ಜ್ಞಾನಿಗಳಿರ್ತಾರೆ, ಅವರು ಹೋದ ವಸ್ತುಗಳ ಬಗ್ಗೆ ಯೋಚನೆ ಮಾಡೋದಿಲ್ಲ. ಯಾಕಂದ್ರೆ ಪುನಃ ಅದು ಬರೋದಿಲ್ಲ. ಅದಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ರೆ ಸಮಯ ಎಲ್ಲ ವ್ಯರ್ಥವಾಗಿ ಹೋಗುತ್ತೆ ಅಂತ ಹೇಳ್ತಾರೆ. ಇನ್ನ ಆಪತ್ಸು ಚ ನಮುಷ್ಯಂತಿ. ಎಂದಿಗೂ ಕೂಡ ಆಪತ್ತು ಬಂದಾಗ ಹೆದರಬಾರದು. ನಾವು ಅದಕ್ಕೆ ಹೋರಾಟವನ್ನ ಮಾಡಬೇಕು, ಎದುರಾಗಿ ನಿಲ್ಲಬೇಕು. ಆವಾಗ ನಮಗೆ ನೆಮ್ಮದಿ ಸಿಗುತ್ತದೆ. ಹಾಗಾಗಿ ಯಶಸ್ಸಿನ ಈ ಮೂರು ಸೂತ್ರಗಳನ್ನ ಹೇಳಿ ಆ ವಿದುರ ಆ ಧೃತರಾಷ್ಟ್ರನಿಗೆ ಹೇಳ್ತಾನೆ, ಎಂದಿಗೂ ಕೂಡ ನಮಗೆ ಬರದೇ ಇದ್ದದ್ದು, ನಮಗೆ ಆಗದೇ ಇದ್ದದ್ದನ್ನ ಪ್ರಯತ್ನಪೂರ್ವಕವಾಗಿ ನಮ್ಮ ಹತ್ತಿರ ಉಳಿಸ್ಕೊಳ್ಳಿಕ್ಕಾಗೋದಿಲ್ಲ. ಅದರಿಂದ ನಮ್ಮ ನೆಮ್ಮದಿ ಪೂರ್ಣ ಕೆಟ್ಟೋಗುತ್ತೆ, ದುಃಖದಿಂದಿರುತ್ತೆ. ಎಂದಿಗೂ ರಾತ್ರಿ ಸರಿಯಾಗಿ ನಿದ್ದೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಮಾತನ್ನು ಹೇಳ್ತಾನೆ.